ಬಾಸು ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲಾರ್ಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ನಮ್ಮನೆಯಲ್ಲಿ ದೀಪಾವಳಿ ಆಚರಣೆ ಹೆಂಗಿದೆ, ಸಿಂಪಲ್ ಆ ರಿಚ್ಚಾ ಗೊತ್ತಿಲ್ಲ ನಮ್ಗೂ. ಈಗ ನೋಡ್ಬೇಕು ಅಮ್ಮ ಏನ್ ಮಾಡ್ತಾ ಇದಾರೋ. ನಮ್ಮನೆಯಲ್ಲಿ ದೀಪಾವಳಿ ಆಚರಣೆ ಹೆಂಗಿದ್ಯೋ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡೋಣ. ಏನೋ ಮಾಡ್ತಾ ಇದಾರೆ. ಓ, ಮಣ್ಣಿನ ದೀಪ ಅಲ್ಲ ಇದು, ರೆಡಿಮೇಡ್ ದೀಪ ಅಲ್ಲ, ಮನೇಲಿ ಮಾಡಿರೋ ದೀಪ. ಏನಮ್ಮ ದೀಪ ಹೀಗಿದೆ? ಅಕ್ಕಿ ಇಟ್ಟ ದೀಪನ ಇದು? ಮನೇಲಿ ನೀವೇ ಮಾಡಿದೀರಾ? ನಮ್ಮ ಮನೆಯಲ್ಲಿ ದೀಪಾವಳಿ ಸ್ಪೆಷಲ್ ದೀಪನೇ. ದೀಪದಿಂದ ದೀಪಾವಳಿ ಮಾಡ್ಬೇಕಂತೆ, ಅದಕ್ಕೆ ಮನೆಯಲ್ಲೇ ದೀಪ ರೆಡಿ ಮಾಡ್ಬಿಟ್ಟಿದ್ದಾರೆ. ಈ ಹಿಟ್ಟಿನ ದೀಪ. ನೀವು ಯಾವ ತರ ದೀಪ ಹಚ್ಚಿದ್ರಿ? ಫಸ್ಟ್ ದೀಪ ರೆಡಿ ಮಾಡ್ತಾ ಅವ್ರೆ ನಮ್ಮಮ್ಮ. ಅಕ್ಕಿ ಹಿಟ್ಟಲ್ಲಿ ದೀಪ ನೀವು ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓಹೋ, ಒಳಗಿಂದ ದೀಪ ಹಚ್ಕೊಂಡೋಗಿದ್ದಾರೆ ನೋಡಿ. ಸ್ಟವ್ ಮೇಲೆ ಒಂದಿಟ್ಟಿದ್ದಾರೆ ನೋಡಿ ದೀಪ. ಸ್ಟವ್ ಮೇಲೆ ಹೋಗ್ಗೆ ಅಡಿಗೆ ಮನೆಯಿಂದ ಬರ್ಬೇಕು ಅಂತನಾ? ದೀಪಾವಳಿ ಅಡಿಗೆ ಮನೆಯಿಂದ ಸ್ಟಾರ್ಟ್ ಆಗ್ಬೇಕು ಅಂತ ನೋಡಿ. ರೂಮ್ ಮುಂದೆ ಇಟ್ಟಿದ್ದಾರೆ, ಇಲ್ಲಿ ನೋಡಿ ಸಿಂಕ್ ಟೇಬಲ್ ಮುಂದೆ ಇಟ್ಟಿದ್ದಾರೆ. ಮತ್ತೆ ಆಮೇಲೆ ಇದು ಏನಂತಾರೆ ಇದನ್ನ, ಬೀರ್ವಾ ಮುಂದೆ ಒಂದು ಇಟ್ಟಿದ್ದಾರೆ. ಮತ್ತೆ ಆಮೇಲೆ ಆಚೆ ಹೊಸ್ಲು ಮುಂದೆ 2 ದೀಪ ಇಟ್ಟಿದ್ದಾರೆ. ಓವರ್ ಆಲ್ ಆಗಿ ಎಲ್ಲಾ ಕಡೆ ಒಳಗಡೆಯಿಂದ ಆಚೆವರೆಗೂ ಎಲ್ಲಾ ದೀಪಗಳು. ದೀಪಾವಳಿ ಹಬ್ಬ ಅಂತ ಹೇಳಿ ಫುಲ್ ದೀಪಗಳಂತೆ. ಏನಿದೆ ಅಪ್ಪ ದೀಪಾವಳಿ ಗುರುಗಳೇ, ದೀಪಾವಳಿ ನಮ್ಮನೆ ದೀಪಾವಳಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಿಲ್ಲ, ಸಿಂಪಲ್ ಸೆಲೆಬ್ರೇಷನ್. ಮನೆಯಲ್ಲೇ ರೆಡಿ ಮಾಡಿರೋ ದೀಪ, ರೆಡಿಮೇಡ್ ಅಲ್ಲ, ಹೌಸ್ ಮೇಡ್ ದೀಪ. ನಮ್ಮಮ್ಮನ್ ಸ್ಪೆಷಲ್ ದೀಪಾವಳಿ. ಏನಮ್ಮ ಅವ್ರೆ, ಏನು ಬಾರಿ ಸಿಂಪಲ್ ಆಗಿ ದೀಪಾವಳಿ ಮಾಡಿದೀರಾ? ಸಿಂಪಲ್ ಆಗಿ ಮಾಡಿದೀರಾ? ಇಲ್ಲಿ ನೋಡಿ, ನವಿಲ್ದು ಗರಿ ಅಂತೆ ಮೊನ್ನೆ ಎಲ್ಲೋ ತಂದಿದ್ದಾರೆ. ಬಾರಿ ಲುಕ್ ಇದೆ. ಆಕ್ಚುಲಿ 2 ಕಡೆನೂ ಇಟ್ಟಿದ್ದಾರೆ. ಸೂಪರ್ ಆಗಿದೆ. ನೀವು ಎಲ್ಲಾದ್ರೂ ಸಿಕ್ಕಿದ್ರೆ ಮನೇಲಿ ತಂದು ಇಟ್ಕೊಳ್ಳಿ. ಲುಕ್ಕಲ್ಲಿ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ದೆ. ನಮ್ ಚಾನಲ್ ನೋಡೋರಿಗೆ ದೀಪಾವಳಿ ಶುಭಾಶಯಗಳು ಹೇಳ್ರಿ ಸ್ವಲ್ಪ. ದೀಪಾವಳಿ ಹಬ್ಬದ ಶುಭಾಶಯಗಳು. ಮಣ್ಣಿನ ದೀಪ ಅಲ್ವಾ ಅದು? ಹಿಟ್ಟಿನ ದೀಪನ ಅದು? ಟಿವಿಯಲ್ಲಿ ನೋಡಿ ಗುರುಜಿ ಹೇಳಿದ್ರನ್ನ ಫಾಲೋ ಮಾಡಿದಿರ ಒಟ್ನಲ್ಲಿ. ಓಕೆ. ಮತ್ತೆ ನಮಗೆ ಪಟಾಕಿ ದೀಪಾವಳಿ ಹಬ್ಬ ಅಂತ ಇದೀರಾ, ಪಟಾಕಿ ಇಲ್ದಂಗೆ ದೀಪಾವಳಿ ಹಬ್ಬ ಮಾಡ್ಬಿಟ್ಟಿದೀರಾ. ಪಟಾಕಿನೇ ತಂದ್ಕೊಟ್ಟಿಲ್ಲ. 15 ವರ್ಷ ನಿಮ್ಗೆ ಪಟಾಕಿ ಅಂಟಿಸ್ಬೇಕು, ನಿಮ್ಮ ಅಪ್ಪನ್ ಕೇಳಿಸ್ಕೋ. ಓ, ನಮ್ ಏಜ್ ರಿವೀಲ್ ಮಾಡ್ಬಿಟ್ರು ನೋಡಿ. ಯಾರು ನಮ್ಮಗ್ ಹೋಗ್ಬಿಡಿ, ನನ್ಗೆ 25 ವರ್ಷ ಅಲ್ಲ. ನಮ್ ಫೇಸ್ ನೋಡಿದ್ರೆ ಹಂಗ ಅನ್ಸುತ್ತಾ 25 ವರ್ಷ ಅಂತ? ಇವಾಗ ಹುಟ್ಟಿದಾನೆ, ಅದಕ್ಕೆ ಹೊಡಿಸ್ಬೇಕು ಪಟಾಕಿ. 5 ವರ್ಷ ಆಯ್ತು ನಾವ್ ಹಚ್ಚಿ ಪಟಾಕಿಗಳನ್ನ. ಹಚ್ಬೇಕು ಅನ್ಕೊಂಡಿದೀನಿ. ಟೈಮ್ ಆಗ್ಲೇ ಎಷ್ಟಾಯ್ತು, 6:10 ಆಗಿದೆ ಟೈಮು. ಇನ್ನೆಲ್ಲ ಹಚ್ಚೋದು ಅಲ್ವಾ? ಏನೋ ಟ್ರೈ ಮಾಡೋಣ. ನೀವೇ ಕೊಡ್ಸಿಲ್ಲ ಅಂದ್ರೆ ಇನ್ನ ನಮ್ಮ ಅಪ್ಪ ಏನ್ ಕೊಡಿಸ್ತಾರೆ? ನಮ್ಮ ಅಪ್ಪನೇ ಯಜಮಾನ್ತ ಅಂತೆ. ಅದಕ್ಕಂತೆ ನೋಡಿ ಹೆಂಗಿದೆ ಅಂತ. ಮತ್ತು ಮೈಕ್ ತರಿಸಿದ್ದೆ, ಬಟ್ ವರ್ಕ್ ಆಗ್ತಾ ಇಲ್ಲ. ಯಾವ ಮೈಕು ಎಲ್ಲಿಂದ ಬಂತು ಅಂತ ನೋಡೋಣ ಬನ್ನಿ. ಆಸೆ ಬಿದ್ದು ತರಿಸ್ದೆ, ಬಟ್ ಏನು ಯೂಸ್ ಇಲ್ಲ, ಏನು ವರ್ಕ್ ಆಗ್ತಿಲ್ಲ. ಆಕ್ಚುಲಿ ಮೈಕ್ ಇಲ್ದಂಗೆ ಮತ್ತೆ ವಿಡಿಯೋ ಮಾಡ್ಬೇಕಾಯ್ತು. ಇದು ನಮ್ ಪರಿಸ್ಥಿತಿ. ನೋಡ್ಸಿ ಅದನ್ನ ನೋಡಿ, ಅಮೆಝಾನ್ ಇಂದ ಇವತ್ತು ಬಂದಿದೆ ಆಕ್ಚುಲಿ, ಬಟ್ ಇದು ವರ್ಕ್ ಆಗ್ತಿಲ್ಲ. ಬರೀ 500 ರೂಪಾಯಿ. ನೀವ್ ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಮಾಡೋರಿದ್ರೆ ದಯವಿಟ್ಟು ಸ್ವಲ್ಪ ಪ್ರೈಸ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಮೈಕ್ ತರಿಸ್ಕೊಳ್ಳಿ. K9 ಅಂತೆ, ಬಟ್ ಯೂಸ್ ಇಲ್ಲ. ಇದೇ ಮೈಕು ಆಕ್ಚುಲಿ ಓಪನ್ ಮಾಡ್ತಾ ಇದೀನಿ. ಓಪನ್ ಮಾಡಾಯ್ತು, ಬಟ್ ಏನ್ ಮಾಡೋದು, ಯೂಸ್ ಆಗ್ತಿಲ್ಲ. K9 ಅಂತೆ. 2 ಮೈಕು, ಒಂದು ರಿಸೀವರು,
ಎಲ್ಲ ಕೊಟ್ಟಿದ್ದಾರೆ ಕೊಡೋಕೇನೋ, ಬಟ್ ಅನ್ಫಾರ್ಚುನೇಟ್ ಆಗಿ ಇದು ವರ್ಕ್ ಆಗ್ತಾ ಇಲ್ಲ. ಏನ್ ಮಾಡೋದು ಅಮ್ಮ? 500 ರೂಪಾಯಿ ವೇಸ್ಟ್ ಆಗೋಯ್ತು ನೋಡಿ ಮೈಕ್ ಗಿಟ್ಟು. ಮಾಡೋದಮ್ಮ, ತಿಪ್ಪೆಗೆ ಹಾಕ್ಬೇಕಾ? ಅಮ್ಮ ಹೇಳ್ತಾ ಇದಾರೆ ತಿಪ್ಪೆಗೆ ಹಾಕ್ಬೇಕಂತ. ಕೇಬಲ್ ವೈರು ಕೊಟ್ಟಿದ್ದಾರೆ, ಬಟ್ ಯೂಸ್ ಇಲ್ಲ. ಹೊಸದಾಗಿ ಯೂಟ್ಯೂಬ್ ಮಾಡೋರ್ಗೆ ಸ್ವಲ್ಪ ದುಡ್ಡು ಇನ್ನೊಂದ್ 1,000-1,500 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ತಗೊಂತೀರಾ ಒಳ್ಳೆ ಮೈಕ್ ತಗೊಳ್ಳಿ. ಈ ಒಂಥರ ವಾಯ್ಸೇ ಒಂಥರ ಬರ್ತಾ ಇದೆ. ನಾರ್ಮಲ್ ವಾಯ್ಸ್ ಇರೋದೇ ಕೆಟ್ಟದಾಗಿದೆ, ಅದ್ರಲ್ಲೂ ಈ ಮೈಕ್ ಏನಾದ್ರು ಹಾಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಅಧ್ವಾನ ವಾಯ್ಸ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಳ್ಳೆ ಮೈಕು ಎಲ್ಲ ತರಿಸ್ಕೊಳ್ಳಿ. ಸದ್ಯಕ್ಕೆ ಇದು ವೇಸ್ಟ್. ನಮ್ಮ ಅಮ್ಮ ಹೇಳ್ದಾಗೆ ತಿಪ್ಪೆಗೆ ಹಾಕ್ಬರ್ತೀನಿ ಒಟ್ನಲ್ಲಿ ನಾಳೆ ನಾಡ್ದು. ಟ್ರೈನ್ ಕೆಳಕ್ ಹಾಕು. ಟ್ರೈನ್ ಕೆಳಕ್ ಹಾಕ್ಬೇಕಾ? ಟ್ರೈನ್ ಕೆಳಕ್ ಹಾಕಕ್ಕೆ ಅಷ್ಟು ದೂರ ಹೋಗ್ಬೇಕು. ಕಿಲೋಮೀಟರ್ ಆಗ್ತೈತೆ. ಕಿಲೋಮೀಟರ್ ಆಗುತ್ತಲ್ವಾ? ಕಿಲೋಮೀಟರ್ ಏನ್ ಆಗಲ್ಲ ಆಕ್ಚುಲಿ. ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಟ್ರ್ಯಾಕ್ ಎಲ್ಲ ಪ್ಯಾಕ್ ಮಾಡಂಗೆ ಇರ್ತೀನಿ. ಏನ್ ಮಾಡೋದು? 500 ರೂಪೀಸ್ ಹೋಯ್ತು, ಎಟ್ ಕೊಟ್ಕೊಂಡು ಹೋಯ್ತು ನಮ್ದು. ಏನೋ ಒಂದ್ ಟ್ರೈ ಮಾಡ್ತೀವಿ, ಎಲ್ಲ ಏಟ್ ಕೊಟ್ಬಿಡ್ತಾವೆ, ಸಿಕ್ಕಾಪಟ್ಟೆ ಏಟ್ ಕೊಡ್ತಾವೆ ನೋಡಿ. ಮೈಕು ವೇಸ್ಟ್ ಆಗೋಯ್ತು, ಅಧ್ವಾನ ಆಗೋಯ್ತು. ಹೋಗ್ಲಿ ಪಟಾಕಿಯನ್ನ ಕೊಡಿಸ್ರಿ. ಮೈಕ್ ಹೆಂಗಿದ್ರು ಹೋಯ್ತು 500 ರೂಪಾಯಿ. ಪಟಾಕಿ ಆದ್ರೂ ಹೊಡೆದು ಸಂತೋಷ ಬೀಳ್ತೀನಿ. ಒಂದ್ 300 ರೂಪಾಯಿ ಆದ್ರೂ ಕೊಡಿ ಹೋಗ್ಲಿ. ಕಾಸಿಲ್ಲ ಅಂದ್ರೆ ಹೆಂಗೆ ಬಾಸು? ಕಾಸೇ ಇಲ್ವಂತೆ, ಏನ್ ಮಾಡೋದು? ಯಾರ್ ಕೇಳಿದ್ರು ಕಾಸಿಲ್ಲ ಕಾಸಿಲ್ಲ ಕಾಸಿಲ್ಲ, ಕಾಸ್ ಬೇಕು ಕಾಸ್ ಬೇಕು ಕಾಸ್ ಬೇಕು ಅಂತ ಇದೀವಿ ನಾವು ನೋಡಿ. ದೀಪಾವಳಿ ಸ್ಪೆಷಲ್ ಪಾಯಸ ಅಂತೆ. ಏನ್ ಪಾಯಸಮ್ಮ ಇದು? ಸಬ್ಬಕ್ಕಿ ಪಾಯಸ. ಬರೀ ಒಂದ್ ಗ್ಲಾಸ್ ಅಲ್ಲಿ ಕೊಟ್ಟಿದ್ದೀರಾ ಮತ್ತೆ. ಚೆನ್ನಾಗಿದೆ. ಏನೇನ್ ಹಾಕಿದೀರಾ ಇದಕ್ಕೆ? ಹಾಲು, ಸಕ್ಕರೆ, ಸಬ್ಬಕ್ಕಿ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ. ನೀವು ಒಂದ್ ಕುಕಿಂಗ್ ಚಾನಲ್ ಇರ್ತೀರಾ ಯೂಟ್ಯೂಬ್ ಅಲ್ಲಿ? ಅಂದ್ರೆ ಯಾವ್ಯಾವ ತರ ಅಡಿಗೆ ಯಾವ್ಯಾವ ತರ ಮಾಡ್ಬೇಕು ಅಂತ ಒಂದಿದು ಚಾನಲ್ ಇಡ್ತೀರಾ ಯೂಟ್ಯೂಬ್ ಅಲ್ಲಿ? ಸ್ಟಾರ್ಟ್ ಮಾಡ್ತಿದ್ದೀರಾ? ಯಾರ್ ಲೈಕ್ ಕೊಡ್ತಾರಪ್ಪ ನಮಗೆ ಬಡವರಿಗೆ. ಎಂತೆಂತವ್ರು ಯೂಟ್ಯೂಬ್ ಚಾನಲ್ ಇಡ್ತಾ ಇದಾರೆ, ಇವ್ರಿಗೆ ಲೈಕ್ ಬರಲ್ವಂತೆ, ವ್ಯೂಸ್ ಬರಲ್ವಂತೆ ಹೇಳ್ತಾ ಇದಾರೆ ನಮ್ಮಮ್ಮ. ನಮ್ ಚಾನಲ್ಲೇ ಇನ್ನ 100 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ನ. ಫೈನಲಿ ಮನ್ಸ್ ನಿಲ್ಲಿಲ್ಲ, ಅದಕ್ಕೆ ಪಟಾಕಿ ಅಂಗಡಿಗಳ ಹತ್ರ ಬಂದ್ಬಿಟ್ಟಿದೀನಿ. ಮಳೆ ಬೇರೆ ಬರ್ತಾ ಇದೆ ಈಗ್ಲೇ ನೋಡಿ, ಮಳೆ ಎಲ್ಲ ಪಟಾಕಿ ಅಂಗಡಿಗಳು. ಪಟಾಕಿ ಸುಮಾರು 3-4 ವರ್ಷದಿಂದ ಹೊಡೆದಿರ್ಲಿಲ್ಲ, ಬಟ್ ಯಾಕೆ ಹೊಡಿಬೇಕು ಅನ್ನಿಸ್ತು, ಬಂದೆ. ಪಟಾಕಿಗಳು ತಗೊಂಡ್ ಹೋಗ್ಬೇಕು ಫೈನಲ್ ಆಗಿ. ಏನ್ ಮಾಡೋದು ನೋಡಿ, ಎಷ್ಟು ದೊಡ್ಡ ಬಾಕ್ಸ್, ಫ್ಯಾಮಿಲಿ ಪ್ಯಾಕ್ಸ್ ಅಂತೆ. ಫ್ಯಾಮಿಲಿ ಪ್ಯಾಕ್ ಸಿಕ್ಬಿಟ್ಟವ್ರು ಇಲ್ಲಿ. 20 ಗಂಟೆ ಆದ್ರೂ ಜನಗಳು ಹೋಗಿಲ್ಲ, ಜನ ಎಲ್ಲ ಇಲ್ಲೇ ಅವ್ರೆ ನೋಡಿ. ಪಟಾಕಿ ಬಿಜಿಲಿ 100 ರೂಪಾಯಿ, ಗೋಚಕ್ರ 200 ರೂಪಾಯಿ ಅಂತೆ ಬಾಕ್ಸ್. ಚಿಕ್ಕದು ಒಂದ್ 10 ಬಂದಿರ್ತಾವೆ, ಅದು ಎಷ್ಟು ರೇಟ್ ಆಗ್ಬಿಡ್ತಲ್ಲ. ಈ ಫ್ಯಾಮಿಲಿ ಪ್ಯಾಕ್ ಬಾಕ್ಸ್ಗಳು ಎಷ್ಟಿರ್ಬೋದು ರೇಟು? 1000 ಇರ್ಬೋದಾ? ಕಮೆಂಟ್ ಮಾಡಿ ನೀವ್ ಯಾವ ತರ ಬಾಕ್ಸ್ ತಗೊಂಡಿದ್ರಿ ಅಂತ. ಇನ್ನಲ್ಲಿ ನೋಡಿ ಇಷ್ಟು ಪಟಾಕಿ ಒಂದು ಚಿಕ್ಕ ಹ್ಯಾಂಡ್ ಕವರ್ಗೆ ತಗೊಂಡ್ ಹೋಗ್ತಾ ಇದೀನಿ. ದೀಪಗಳು, ಲೇಡಿ ವೆಲ್ಕಮ್ ಮಾಡೋದು ದೀಪಗಳು. ಎಷ್ಟಣ್ಣ ಇದು? 200 ರೂಪಾಯಿ ಒಂದ್ ಪೈರ, ಒಂದ್ ಜೊತೆನಾ? ಜೊತೆ 200 ರೂಪಾಯಾ? ನೋಡಿ ನಮ್ಮ ಮನೆಯಲ್ಲೆಲ್ಲ ದೀಪಗಳು ಇಕ್ಬಿಟ್ವಿ. ಇಲ್ಲವೇ ಮಣ್ಣಿನ ದೀಪ. ಎಷ್ಟಿವು? 80 ರೂಪಾಯಿ ಡಜನ್. 80? ಹೆಂಗಿದೆ ಪಿಂಗಾಣಿ ದೀಪ ಎಲ್ಲ? ಅನ್ಬಾಕ್ಸ್. ಎಷ್ಟೋ ವರ್ಷ ಆದ್ರೂ ಪಟಾಕಿ ಭಯ ಮಾತ್ರ ಹೋಗಲ್ಲ ನಮ್ಗೆ. ನೋಡಿ ಹೊಡಿದ್ದು ಡಮ್ ಬಂದ್ಬಿಡ್ತು. ಹ್ಯಾಪಿ ದೀಪಾವಳಿ. ಆಟೋಮಾಟಿಕ್ ಬಂದಿದೆ ನೋಡಿ, ಸೌಂಡ್ ಯಾವ ತರ ಬರುತ್ತೆ ಅಂತ ನೋಡಿ. ಈಗ ಹೊಡೆಯುವಾಗ ಆದಷ್ಟು ಫೇಸ್ ನ ದೂರ ಇಟ್ಕೊಂಡು ಜೋಪಾನವಾಗಿ ಹುಷಾರಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿ.
ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಅಲ್ಲಿ ಸಿಗೋವರೆಗೂ ಎಲ್ಲರೂ ಹುಷಾರಾಗಿರಿ, ಕ್ಷೇಮವಾಗಿರಿ. ಎಲ್ರಿಗೂ ನಮಸ್ಕಾರ.